ಈ ಮೊದಲೇ ಹೇಳಿತ್ತು ಬಿ ಖಾತಾ ಸ್ವತ್ತುದಾರರು ಎ ಖಾತಾ ಮಾಡಿಕೊಳ್ಳಬಹುದು ಅಂತ, ಅದಕ್ಕೆ ಸಂಬಂಧಿತ ಆ್ಯಪ್ ಡೆವಲಪ್ಮೆಂಟ್ ಆಗಿತ್ತು. ಸೊ ಈಗ ಅದು ಅನೌನ್ಸ್ ಕೂಡ ಆಗಿದ್ದು ಆ್ಯಪ್ನ ರಿಲೀಸ್ ಕೂಡ ಮಾಡಲಾಗಿದೆ. ಬೆಂಗಳೂರು ನಾಗರಿಕರಿಗೆ ಈ ಮೂಲಕ ದೀಪಾವಳಿಯ ಸಿಹಿಯನ್ನ ಹಂಚಿದ್ದಾರೆ ಸರ್ಕಾರದ ವತಿಯಿಂದ. ಬಿ ಖಾತಾದಾರರು ಎ ಖಾತೆಗೆ ಮಾನ್ಯತೆಯನ್ನ ಪಡೆಯಲಿದ್ದಾರೆ. 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ ಪ್ರಾರಂಭಿಕ ಹಂತದಲ್ಲಿ. ಬೆಂಗಳೂರು 1ನಲ್ಲಿ ಎ ಖಾತೆಗೆ ಅವಕಾಶ ಇರುತ್ತೆ. ಸೊ ಬಿಗಿನಿಂಗ್ ಡೇ ಸ್ವಲ್ಪ ಸರ್ವರ್ ಇಶ್ಯೂಸ್ ಮತ್ತೊಂದೆಲ್ಲ ಬರುತ್ತೆ, ಯಾಕಂದರೆ ಎಲ್ಲರೂ ಕೂಡ ಒಮ್ಮೆಲೆಗೆ ಬರೋ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಕ್ಲಾಶ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬೆಂಗಳೂರು 1ನಲ್ಲಿ ಇದನ್ನು ಮಾಡ್ಕೊಳ್ಬಹುದು. ಅರ್ಜಿ ಹಾಕಿದ 100 ದಿನಗಳಲ್ಲಿ ಎ ಖಾತೆಗೆ ಬದಲಾವಣೆಯನ್ನು ಮಾಡಬಹುದು. ಎ ಖಾತೆ ಪರಿವರ್ತನೆಗೆ ಮಾರ್ಗಸೂಚಿ ದರ ಅಂತ 5% ಹಣವನ್ನು ಕಟ್ಟಬೇಕಾಗತ್ತೆ. ಎ ಖಾತೆಯಿಂದ ಹಾಗಾದರೆ ಆಗುವಂತಹ ಅನುಕೂಲ ಏನು? ಅನಧಿಕೃತ ನಿವೇಶನ ಅಂತ ನಿಮ್ಮನ್ನು ಏನು ಬಿ ಖಾತಾದಾರರನ್ನ ಇಲ್ಲಿವರೆಗೂ ಪರಿಗಣಿಸಲಾಗ್ತಾ ಇತ್ತು, ಸೊ ಅವರಿಗೆ ಅಧಿಕೃತವಾಗಿ ಒಂದು ಮಾನ್ಯತೆ ಸಿಗುತ್ತೆ. ಜೊತೆಗೆ ಅನಧಿಕೃತ ಕಟ್ಟಡ ಕಾನೂನುಬದ್ಧವಾಗುತ್ತೆ. ಅನಧಿಕೃತ ಕಟ್ಟಡಗಳು ಅಂತ ಹೇಳಿ ಈ ಹಿಂದೆ ಅದನ್ನು ನೆಲಸಮ ಮಾಡುವಂತಹ ಪ್ರಮೇಯಗಳಿದ್ವು, ಅವಕ್ಕೆ ಯಾವುದೇ ರೀತಿಯ ಸವಲತ್ತುಗಳು ಸಿಗ್ತಾ ಇರಲಿಲ್ಲ. ಈಗ ಕಾನೂನುಬದ್ಧ ಮಾನ್ಯತೆ ಸಿಗೋದ್ರಿಂದ ಅದು ಅನಧಿಕೃತ ಅಂತ ಅನ್ನಿಸ್ಕೊಳ್ಳಲ್ಲ. ಆಸ್ತಿ ಮೌಲ್ಯ ಸಹ ಹೆಚ್ಚಳ ಆಗುತ್ತೆ. ಸೊ ಇಲ್ಲಿವರೆಗೂ ಬಿ ಖಾತಾ ಹೊಂದಿರೋರಿಗೆ ಇದ್ದಂತಹ ಆಸ್ತಿ ಮೌಲ್ಯ ಏನಿತ್ತು ಅದೀಗ ಆಟೋಮೆಟಿಕ್ ಆಗಿ ಎ ಖಾತಾ ಇರುವಂತಹ ಆಸ್ತಿ ಮೌಲ್ಯ ಏನಿದೆ ಅದಕ್ಕೆ ಸಮೀಪವಾಗಿ ಬರುತ್ತೆ. ವಿದ್ಯುತ್ ಮತ್ತು ನೀರಿನ ಸಂಪರ್ಕ ತೆಗೆದುಕೊಳ್ಳಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಭಾಳ ಗೋಜ್ಲಿರೋದಿಲ್ಲ. ಈಸಿಯಾಗಿ ನೀವು ಅಪ್ಲೈ ಮಾಡಿ ಆ ಸಂಪರ್ಕಗಳನ್ನ ಪಡ್ಕೊಳ್ಬಹುದು. ಕಾನೂನುಬದ್ಧ ದಾಖಲಾತಿಗಳು ನಿಮ್ಮದಾಗತ್ತೆ. ಸೊ ಎಲ್ಲವೂ ಕೂಡ ಲೀಗಲ್ ಆಗಿರೋದ್ರಿಂದ ಸಮಸ್ಯೆಗಳಿರಲ್ಲ. ಆಸ್ತಿ ಮಾರಾಟ ಅಥವಾ ಆಸ್ತಿ ಖರೀದಿ ಎರಡೂ ಕೂಡ ಬಹಳ ಈಸಿ ಆಗುತ್ತೆ ಈ ಮೂಲಕವಾಗಿ. ಸರ್ಕಾರದ ಸೌಲಭ್ಯಗಳಿಗೂ ಸಹ ಇದು ಅರ್ಹತೆಯನ್ನು ಪಡ್ಕೊಳ್ಳುತ್ತೆ. ಆ ಮೂಲಕವಾಗಿ ಸರ್ಕಾರದ ಸೌಲಭ್ಯಗಳೇನೆಲ್ಲ ಲಭ್ಯವಾಗಬಹುದು ಅದೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸುಲಭವಾಗಿ ಬ್ಯಾಂಕ್ ಲೋನ್ ಮೇಜರ್ ಆಗಿ ಇದು ಬಿ ಖಾತಾ ಹೊಂದಿರೋರಿಗೆ ಲೋನ್ಗಳು ಸಿಗ್ತಾ ಇರಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ. ಈಗ ಸುಲಭವಾಗಿ ಲೋನ್ ಸಿಗುತ್ತೆ ಮತ್ತು ಒಂದು ಪರ್ಸೆಂಟೇಜ್ ಏನು ಲೋನ್ ನಿಮಗೆ ಸಿಗ್ತಾ ಇತ್ತು ಈಗ ಅದು ಕೂಡ ಸ್ವಲ್ಪ ಕಡಿತ ಆಗುತ್ತೆ. ಹಾಗಾಗಿ ದೊಡ್ಡ ಮಟ್ಟಿಗಿನ ಅನುಕೂಲ ಎ ಖಾತಾ ಮಾಡಿಕೊಳ್ಳೋದ್ರಿಂದ ಆಗುತ್ತೆ. 23ರಂದು ಘನವೆತ್ತ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರಿನ ಅನುಮೋದನೆ ಕೊಟ್ಟರು. 15/5/2025ರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬಂತು. 2ನೇ ತಾರೀಕಿಂದ 5 ಕಾರ್ಪೊರೇಷನ್ ಕಾರ್ಯರೂಪಕ್ಕೆ ಬಂತು. ಅಧಿಕಾರಿಗಳೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಸೆಪ್ಟೆಂಬರ್ 2ನೇ ತಾರೀಕು 10/10/25ರಂದು ಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಹಾಲ್ನಲ್ಲಿ ಒಂದು ಹೊಸ ಫಸ್ಟ್ ಮೀಟಿಂಗನ್ನು ಚಾಲನೆಯನ್ನು ಮಾಡಿದ್ದಾರೆ. ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಈಗಾಗಲೇ ನಾವು ಈ ಖಾತಾ ಮಾಡೋಂಥ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ, ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಒಳಗಡೆ CMCಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಇದು ಯಾವ ಅವಧಿವರೆಗೂ ಎ ಖಾತೆಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಸಿಗುತ್ತೆ? ಇದು ಹೊಸದಾಗಿ ಆಸ್ತಿಯನ್ನು ಖರೀದಿ ಮಾಡಿರೋರಿಗೂ ಇದರ ಅನುಕೂಲ ಸಿಗುತ್ತಾ? ದಿವ್ಯಾ, ಖಂಡಿತವಾಗೂ ಹೊಸ ನಿವೇಶನಗಳಿಗೂ ಕೂಡ ಈಗ ಎ ಖಾತಾ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ಎ ಖಾತಾ ಆಗಿ ಪರಿವರ್ತನೆ ಮಾಡಿಕೊಡ್ತಾ ಇರೋದು ಜಾಗಕ್ಕೆ ಮಾತ್ರ. ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ಗೆ ಎ ಖಾತಾ ಅಂತೇಳಿ ಮಾನ್ಯತೆ ಸಿಗೋದಿಲ್ಲ. ಜಾಗಕ್ಕೆ ಮಾತ್ರ ಎ ಖಾತಾ ಅಂತೇಳಿ ಮಾನ್ಯತೆ ಸಿಗುತ್ತೆ. ಜಾಗಕ್ಕೆ ಎ ಖಾತಾ ಮಾನ್ಯತೆ ಸಿಕ್ಕಿದ ಬಳಿಕ ಅವರು ವಿದ್ಯುತ್ ಸಂಪರ್ಕ ಜೊತೆಗೆ ನೀರಿನ ಸಂಪರ್ಕವನ್ನು ಪಡೆದುಕೊಳ್ಬಹುದು. ಇನ್ನಿತರ ಸೌಲಭ್ಯ ಕೂಡ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯ ಕೂಡ ಜಾಗಕ್ಕೆ ಸಿಗುತ್ತೆ. ಬಿಲ್ಡಿಂಗ್ಗೆ ಎ ಖಾತಾ ಅಂತೇಳಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈಗ ಅವಕಾಶ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗ ಜಾಗಕ್ಕೆ ಮಾತ್ರ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇಂದಿನಿಂದನೇ ವೆಬ್ಸೈಟ್ ಏನು ಬಿಡುಗಡೆ ಮಾಡಿದರೆ ಆ ವೆಬ್ಸೈಟ್ನಲ್ಲಿ ಇಂದಿನಿಂದನೇ ಅಪ್ಲೈ ಮಾಡಬಹುದಾಗಿದೆ. ಸೋಮವಾರದಿಂದ ಬೆಂಗಳೂರನ್ನು ಕರ್ನಾಟಕ ಒನ್ಗಳಲ್ಲೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು.
ರಿಜಿಸ್ಟ್ರೇಷನ್ ಫೀಸ್ 500 ರೂಪಾಯಿ ಆದರೆ ಬೆಂಗಳೂರು ಕರ್ನಾಟಕವನ್ನುಗಳಲ್ಲಿ 45 ರೂಪಾಯಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾರೆ. ಅದನ್ನು ಹೊರತುಪಡಿಸಿ ಆ ಮಾರ್ಗಸೂಚಿ ದರ 5% ಏನಿದೆ ಅದನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದಾದ್ಮೇಲೆ ನವೆಂಬರ್ 1ರಿಂದ ಕಂದಾಯ ಅಧಿಕಾರಿಗಳು ಪ್ರತಿ ನಿವೇಶನಕ್ಕೂ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿ ಎಲ್ಲ ರೀತಿಯ ಸರಿ ಇದ್ರೆ ಆಗ ಅವರು ಅಪ್ರೂವನ್ನು ಮಾಡಿ ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಏಕಾತವನ್ನು ವಿತರಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ನವೆಂಬರ್ 1ರಿಂದ ಪ್ರತಿ ನಿವೇಶನಕ್ಕೂ ಕೂಡ ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು 100 ದಿನಗಳವರೆಗೂ ಮಾತ್ರ, ಇಂದಿನಿಂದ 100 ದಿನಗಳವರೆಗೂ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. 100 ದಿನ ಮೀರಿದ್ರೆ ಈಗೇನು 5% ಇದೆ ಅಥವಾ ಅದು ಜಾಸ್ತಿ ಆಗ್ಬೋದು, ದರ ಕೂಡ ಜಾಸ್ತಿ ಮಾಡ್ತೀವಿ ಅಂತಲೂ ಕೂಡ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಸುಮಾರು ಇದರಿಂದ ಒಂದು 15 ಲಕ್ಷ ಖಾತಾದಾರರಿಗೆ ಏಕಾತಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.